ಸ್ವಲ್ಪ ಬೇವು ಇದು ರೆಸಿಪಿ ಕಾಳು ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೀಮೆಕಾಯಿ ಉಪ್ಪ ಎಲ್ಲದರಲ್ಲೂ ಮೆಡಿಸಿನ್ಗಳು ಹಾಕಿರ್ತಾರೆ. ಸ್ವಲ್ಪ ಬೇಳೆ ಸ್ವಲ್ಪ ಹೆಸರು ಕಾಳು ಬೇಯಲಿಕ್ಕೆ ಹಾಕಿದ್ದೀನಿ. ಉಪ್ಸಾರಿನ ಖಾರಕ್ಕೆ ಇದು ಮಾಡ್ತಾಯಿದ್ದೀನಿ. ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಬೇಕಲ್ಲ, ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ ಒಂಥರ ಟೇಸ್ಟ್ ಕೊಟ್ಟು ಹಸಿಮೆಣಸಿನ್ಕಾಯಿ ಒಂಥರ ಟೇಸ್ಟ್ ಕೊಡುತ್ತೆ ಅಷ್ಟೇ. ಮತ್ತು ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಾಗಲೂ ಸೌತೆಕಾಯಿ ಸಾಲಡ್ ಮತ್ತು ಚಪಾತಿಗೆ ಇದಕ್ಕೆ ಪುಲ್ಕಾಗೆ ಎಲ್ಲ ಖಾರ ಹಾಕ್ಕೋಬೋದಪ್ಪ. ಖಾರ ತುಂಬ ಚೆನ್ನಾಗಿರುತ್ತೆ. ಉಪ್ಸಾರಿನ ಖಾರ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಿಗಂತೂ ಆರಾಮಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿಪ್ಪ ಚೂರು ಕೊಬ್ಬರಿ ಹಾಕ್ತಾ ಇದ್ದೀನಿ. ಇದು ಒಣ ಕೊಬ್ಬರಿ. ಇದಕ್ಕೆ ಮೆಣಸು ಹಾಕ್ತಾ ಇದ್ದೀನಪ್ಪ. ಮೆಣಸು, ಕರಿಮೆಣಸು ನೋಡಿ ಆಗಲಿ ಕೆಂಪಗಾಗ್ತಾ ಇದೆ. ಈ ಖಾರ ಅಂತೂ ಎಲ್ಲದಕ್ಕೂ ಚೆನ್ನಾಗಿರುತ್ತಪ್ಪ. ಸಿಂಪಲ್ ಆಗಿರುತ್ತೆ ಖಾರ ನೋಡಿದ್ರೆ. ಇನ್ಸ್ಟೆಂಟ್ ಉಪ್ಸಾರು ಬೇರೆ, ಅದಕ್ಕೆ ಟೊಮೆಟೊ ಎಲ್ಲ ಹಾಕ್ತೀವಿ. ಇದಕ್ಕೆ ಖಾರ ಮಾಡಿಬಿಟ್ಟು ಸಪ್ರೇಟು ಸಪ್ಪೆಸರು ಬೇರೆ ಮಾಡ್ತೀವಿ. ಸೊಪ್ಪು ಬೇರೆ, ಸಪ್ಪೆಸರು ಬೇರೆ. ಆ ಸಪ್ಪೆಸರಿಗೆ ಇದನ್ನು ಕಲಿಸ್ಕೋಬೇಕು. ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ ಕೆಂಪಗಾಗಬೇಕು. ಇದಕ್ಕೆ ಜೀರಿಗೆ, ಮೆಣಸು, ಕೊಬ್ಬರಿ, ಒಣಮೆಣಸಿನ್ಕಾಯಿ ಕೆಂಪಗಾಗಬೇಕು. ಹಿಂಗೆ ಮೆಣಸಿನ್ಕಾಯಿ ಇದು ಖಾರನೇ ಗಮ್ಮಂತ ಇರುತ್ತಪ್ಪ ಇದಕ್ಕೆ. ಅದರಲ್ಲೂ ನೀವು ಸೌತೆಕಾಯಿ, ಈರುಳ್ಳಿ ಎಲ್ಲ ದಪ್ಪ ದಪ್ಪ ಕಟ್ ಮಾಡಿ ಈ ಖಾರ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂಚೂರು ಲೆಮನ್ ಹಿಂಡ್ಕೊಂಡು ಅದಕ್ಕೆ ಬಿಸಿ ಇದೆ. ಮತ್ತು ಇದಕ್ಕೆ ಹುಣಸೆಹಣ್ಣು ಹಾಕ್ಕೋತೀನಪ್ಪ. ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ನೋಡಿಪ್ಪ. ಬೆಳ್ಳುಳ್ಳಿ ಇಷ್ಟ ಹಾಕಬೇಕು. ಬೆಳ್ಳುಳ್ಳಿನೇ ಇದಕ್ಕೆ ಮೇಯ್ನ್. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟ ಹಾಕಬೇಕು. ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಓಕೆನಾ? ದಮ್ ಅಂತ ಇದೆ ನೋಡಿ. ಇದೆಲ್ಲ ಕೆಂಪು ಹುರ್ಕೊಂಡಿರ್ತೀವಲ್ಲ, ಖಾರ ಗಮ್ ಅಂತ ಇದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋತೀನಪ್ಪ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಒಂಚೂರು. ನೀವು ಯಾವುದಕ್ಕೆ ಬೇಕಾದ್ರೂ ಖಾರ ಇಟ್ಕೊಂಡ್ಬಿಟ್ಟಿದ್ರೆ ಬಾಕ್ಸಲ್ಲಿ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ಮಿಕ್ಸಿ ಮಾಡ್ತೀನಿ ಒಂಚೂರು. ರೆಡಿ ಇದೆ ನೋಡಿ ಖಾರ. ನೋಡಿ ಗಮ್ ಅಂತ ಇದೆಯಾ ನೋಡಿ. ಇದಕ್ಕೆ ಸ್ವಲ್ಪ ತಕ್ಕೊಂಬಿಡಿ. ಖಾರ ನಿಮಗೆ ತಕ್ಕೊಂಬಿಡಿ. ಇದನ್ನು ನೀವು ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಳ್ಳೋಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಇದನ್ನು ಒಂದು ಸರ್ವೇರ್ ಬಾಕ್ಸೆಲ್ಲ ಎಲ್ಲೇನಾದರೂ ಹಾಕ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಮತ್ತು ಒಂಚೂರು ಉಪ್ಸಾರು ಮಾಡಿದ್ರು ನೀವು ಖಾರ ಎಲ್ಲ ಮಾಡ್ಕೊಳ್ಳೋಷ್ಟು ಇರಲ್ಲಪ್ಪ. ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರು ಖಾರ ಮಾಡ್ಕೊಳ್ಳೋಷ್ಟು ಇರಲ್ಲ ನೋಡಿ. ಇದನ್ನು ಸಪ್ರೇಟ್ ತಗೊಳ್ಳಿ. ಈಗ ಒಣಗುನೆ ಸೊಪ್ಪು ಕಿತ್ಕೊಂಬಂದಲ್ಲಪ್ಪ ನೋಡಿ. ಸೋಸಿದು ಇಷ್ಟ ಆಗಿದೆ. ಈಗ ನೋಡಿ ಎಷ್ಟು ಗ್ರೀನ್ ಆಗಿದೆ ಇದು ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಎಲ್ಲ ಸೋಸಿದ್ದೀನಿ ನೋಡಿ. ಚಿಕ್ಕ ಚಿಕ್ಕ ಪಾಟು ಕೂಡ ತೋರಿಸಿದ್ದೀನಿ ನಾನು. ಚಿಕ್ಕ ಚಿಕ್ಕ ಪಾಟ್ನಲ್ಲೇ ಇಷ್ಟು ಸೊಪ್ಪು ಬರುತ್ತೆ. ಎಷ್ಟು ನೀಟಾಗಿ ಬೆಳೆಯುತ್ತದು. ಆಮೇಲೆ ಒಂದೇ ಒಂದು ಕೂಡ ಹುಳಾಗಿಲ್ಲ, ಏನೂ ಇಲ್ಲಪ್ಪ ಈ ಸೊಪ್ಪಲ್ಲಿ ನೋಡಿ. ಅದು ನಾನು ಚಿಕ್ಕ ಪಾಟೊಂದು, ದೊಡ್ಡ ಪಾಟಲ್ಲೊಂದು, ಮತ್ತು ಎಲೆ ಒಂದು 2 ಪಾಟಲ್ಲಿ, ಮತ್ತು ಇದು ಕೋಲೊಂದು
ಅದೇನಾದರೂ ನಾನು ಕರೆಕ್ಟಾಗಿ ಹೇಳಿಲ್ಲ ಅಂದರೆ ನೀವು ಕಾಮೆಂಟ್ಸಲ್ಲಿ ಹಾಕಿ ಪಲ್ಯನೂ ಸೊಪ್ಪು ಅಂತ ಅಕಸ್ಮಾತ್ ನಿಮಗೆ ಗೊತ್ತಿದೆ. ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ, ಕೇಳ್ಕೊಂಡು ತಿಳ್ಕೊಂಡಿರ್ತೀನಿ ಬೇರೆ. ನೋಡಿಪ್ಪ ಬೆಂದರೆ ಎಷ್ಟಾಗುತ್ತೆ ಗೊತ್ತಪ್ಪ, ಇದು ಎಲ್ಲ ಇಡೇ ಸೊಪ್ಪು. ಬೇಗ ಹೆಸರು ಕಾಳು ಹಾಕಿ ಬೇಯಿಸ್ಕೊಂಡಿದ್ದೆ ಅಷ್ಟೇ, ನೋಡಿಸಿದೆ ನಿಮಗೆ. ಈಗ ಸೊಪ್ಪು ತುಂಬಿದ್ದೀನಪ್ಪ, ಉಪ್ಪು ಸಾರು ಮಾಡಿಕೊಡ್ತೀನಿ ನಿಮಗೆ, ಓಕೆನಾ? ನೋಡಿಪ್ಪ ಉಪ್ಪು ಹಾಕ್ತಾಯಿದ್ದೀನಿ, ಉಪ್ಪು ಹಾಕಿರಲಿಲ್ಲ ಆಗಲೇ. ಸೊಪ್ಪು ನೋಡಿಪ್ಪ ಅಷ್ಟು ಚೆನ್ನಾಗಾಯ್ತು ಅಂತ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಒಂದು 2 ನಿಮಿಷ ಇರಲಿ, ಉಪ್ಪು ಇಳಿಯುತ್ತೆ. 2 ನಿಮಿಷ ಇರಲಿ. ಮೊದಲೇ ಹಾಕಿದ್ರೆ ಏನು ಬೇಕಾಗಲ್ಲ, ಈಗ ಹಾಕಿದ್ದೀನಲ್ಲ ಸ್ವಲ್ಪ 1-2 ನಿಮಿಷ ಇರಲಿ. ಅದಕ್ಕೆ ಒಂಚೂರು ಸೊಪ್ಪು ಹಾಕೋತೀನಪ್ಪ. ನೋಡಿ ಸೊಪ್ಪು ನೋಡಿ, ಇಷ್ಟು ಸೊಪ್ಪು ಹಾಕ್ಕೊಂಡಿದ್ದೀನಿ. ಎಷ್ಟು ಗ್ರೀನ್ ಆಗಿದೆ ನೋಡಿ ಸೊಪ್ಪು. ಒಂದೇ ಒಂದು ಬೇರೆದು ಗೊಬ್ಬರ ಹಾಕಿಲ್ಲ ಅದಕ್ಕೆ ಗ್ರೀನ್ ಆಗಿದೆ. ಇದನ್ನೊಂಚೂರು ಮಿಕ್ಸಿ ಮಾಡ್ಕೊತೀನಪ್ಪ. ಸೊಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಸಾರಿಗೆ ಖಾರ ಬೇಕಾದ್ರೆ ನೀವು ಸೈಡ್ಗೂ ಇಟ್ಕೊಳ್ಳಿ, ಬೇಕಾದ್ರೆ ಇನ್ನು ಸ್ವಲ್ಪ ಖಾರ ಬೇಕಾದರೆ. ಇದು ಕರೆಕ್ಟಾಗಿ ಬೆರೆಸಿರ್ತೀನಿ, ಇದನ್ನು ಹಾಕ್ಕೋಬೇಕು ನೀವು. ಈ ಥರ ಇದು ಉಪ್ಪು ಸಾರು ರೆಡಿ ಆಯ್ತು. ಇದು ರೆಡಿ ಇರುತ್ತೆ. ಬೇಕಂದರೆ ಖಾರ ಒಂದು ಸ್ವಲ್ಪ ಲೆಮನ್ ಪೀಸ್ ಹಾಕ್ಕೋಬೋದು ನೀವು. ಎಷ್ಟು ಗಮ್ಮತ್ತ ಇದೆ ಉಪ್ಪು ಸಾರು ಗೊತ್ತಾ? ಒಂದು ಮುದ್ದೆ ಊಟ ಮಾಡಿಬಿಡ್ಬೋದು ಇದು. ಮತ್ತು ಸೂಪ್ ಥರನೂ ತೊಗೋಬೋದಪ್ಪ ಇದನ್ನು. ನೀವು ಮುದ್ದೆ ತಿನ್ನಲ್ಲ ಅಂದರೂ ಕೂಡ ಸೂಪ್ ಥರನೂ ಇದನ್ನೊಂದು ಬೋಲ್ಗೆ ಹಾಕ್ಕೊಂಡು ನೀವು ಆರಾಮಾಗಿ ಸಾಲಡ್ ಜೊತೆ ಚೆನ್ನಾಗಿರುತ್ತೆ. ಸೊಪ್ಪು ಒಗ್ಗರಣೆ ಮಾಡ್ತಾ ಇದ್ದೀನಪ್ಪ. ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಒಂದು ಸ್ವಲ್ಪ ಒಂಚೂರು ಬಿಸಿ ಮಾಡಿಬಿಡಿ. ಎಲ್ಲ ಖಾರ ಆದಮೇಲೆ ಚೂರು ಬಿಸಿ ಮಾಡ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸೊಪ್ಪು ಒಗ್ಗರಣೆ ಏನು ಜಾಸ್ತಿ ಹಾಕ್ತಾಯಿಲ್ಲ, ಬರೀ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಾಕಿದ್ದಕ್ಕೆ ಸೊಪ್ಪಿಗೆ. ಇದಕ್ಕೆ ಪಾಟ್ ಸೊಪ್ಪೆಲ್ಲ ನಿಮ್ಗೊಂದು ರೆಸಿಪಿ ಕೊಟ್ಟರೆ ಒಂದು ಸಮಾಧಾನ ನನಗೆ. ಸ್ವಲ್ಪ ಕೆಂಪಾಗಲಿಕ್ಕ ಬ್ರೌನ್ ಕಲರ್ ಬರಲಿ, ಸ್ವಲ್ಪ ಹಾಕ್ಬಿಟ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಆಗಿದೆ. ಈ ಥರ ಬ್ರೌನ್ ಕಲರ್ ಬರಲಿ. ಒಗ್ಗರಣೆಗೆ ಮಾತ್ರ ಬ್ರೌನ್ ಕಲರ್ ಬೇಕು. ಇದ್ರಲ್ಲಿ ಸ್ವಲ್ಪ ಆಡಿಸ್ಕೊಳ್ಳಿ ಕಾಯಿನು. ಸೊಪ್ಪು ಹಾಕ್ತೀನಿ. ಸೊಪ್ಪು ಸೋರಿಟ್ಟಿದ್ದೆ, ಸೊಪ್ಪು ಹೆಸರು ಮಾಡಿ ಕೂಸಿದ್ನಪ್ಪ. ಸೊಪ್ಪು ಸಾರಾಯಿತು. ಸೊಪ್ಪು ಎಷ್ಟು ಚೆನ್ನಾಗಾಗಿದೆ ಅಂತ. ಬರೀ ಸೊಪ್ಪು ತಿನ್ಕೊಳ್ಳೋಣ ಆಗುತ್ತೆ, ಅಷ್ಟು ಚೆನ್ನಾಗಾಗಿದೆ. ಟೇಸ್ಟ್ ಚೆನ್ನಾಗಾಗುತ್ತೆ. ಇದಂತೂ ನಿಮ್ಮ ಪಾಟಿನ ಸೊಪ್ಪು ಟೇಸ್ಟಿನೂ ತುಂಬ ಚೆನ್ನಾಗಾಗುತ್ತಪ್ಪ. ಮತ್ತು ಒಂದೊಂದೇ ಸೊಪ್ಪೆಲ್ಲ ಹೆಲ್ತ್ ಬೆನಿಫಿಟ್ ಜಾಸ್ತಿ. ಕಣ್ಣುಗಳಿಗೆ, ಕೂದಲಿಗೆ ಎಲ್ಲ ತಂಪಾಗಿರುತ್ತೆ ಎಲ್ಲ. ಓಕೆನಪ್ಪ, ಸಿ ಯು. ಹಲೋ, ನೋಡಿಪ್ಪ ಸರ್ವಿಂಗ್ ಬೌಲಿಗೆ ಸೊಪ್ಪು ಹಾಕ್ತಾಯಿದ್ದೀನಿ.
ಉಪ್ಸಾರು. ಉಪ್ಸಾರು ಮಾಡೋದು ಸರಿ ಇದೆಯಾ, ಆಮೇಲೆ ಇದು ಉಪ್ಪ ಖಾರ ಸೊಪ್ಪು ಹೆಸರು ಸರಿ ಇದೆಯಾ ಕಾಮೆಂಟ್ಸ್ ಮಾಡಿ. ನಾನು ಅಜ್ಜಿದಿರ ಹತ್ರ ಯಾರ ಹತ್ರ ಆದರೂ ಕೇಳಿ ತಿಳ್ಕೊಂಡಿರ್ತೀನಿ ಸೊಪ್ಪಿನ ಹೆಸರುಗಳು, ಹಾಗಾಗಿ ನಿಮ್ಗೆ ಹಾಕಿದ್ದೀನಿ. ಓಕೆನಾ?